ಇದೀಗ ನಮ್ಮ ಜೊತೆ ಭಾಗಿಯಾಗಿರೋದು ಪಮ್ಮೀಸ್ ಕಿಚನ್ ಎನ್ನುವಂತಹ ಬ್ರ್ಯಾಂಡ್ ಅಡಿಯಲ್ಲಿ ತಾವು ಎಳ್ಳು ಬೆಲ್ಲವನ್ನು ತಯಾರಿಸಿ ಇಡೀ ದೇಶ ವಿದೇಶದಾದ್ಯಂತ ಅವ್ರ ಪ್ರಾಡಕ್ಟ್ಗಳು ರೀಚ್ ಆಗ್ತಾ ಇದ್ದಾವೆ. ಇವತ್ತು ತಮ್ಮ ಜೊತೆಗೆ ಭಾಗಿಯಾಗಿರೋದು ಬೇರೆ ಯಾರೂ ಅಲ್ಲ, ಪದ್ಮಜ ಜೋಯಿಶ್ ಮೇಡಮ್ ಅವರು. ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಉದ್ಯಮವನ್ನು ಸೃಷ್ಟಿ ಮಾಡೋದರ ಮುಖೇನವಾಗಿ ಹಲವಾರು ಮಹಿಳೆಯರಿಗೆ ಕೆಲಸವನ್ನು ಸೃಷ್ಟಿ ಮಾಡಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ವೀಕ್ಷಕರೇ, ಈ ಒಂದು ಎಲೆ ಚುಕ್ಕಿ ರೋಗದಿಂದ ಇಡೀ ಮಲೆನಾಡಲ್ಲಿ ಅಡಿಕೆ ಸರ್ವನಾಶ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಾನು ಒಂದು ಸ್ವಉದ್ಯೋಗವನ್ನು ಕಂಡುಕೊಳ್ಬೇಕು, ಹಲವಷ್ಟು ಜನರಿಗೆ ಕೆಲಸ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಧ್ಯಮದ ವಿಶೇಷ ಸಂದರ್ಶನದಲ್ಲಿ ಇವತ್ತು ಪದ್ಮಜ ಜೋಯಿಶ್ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಮೊದಲನೇದಾಗಿ ನಿಮ್ಮ ಜರ್ನಿ ಕೇಳಿದ್ರೆ ಬಹಳ ವಿಶೇಷ ಅಂತ ಅನ್ಸುತ್ತೆ. ಫ್ಯಾಮಿಲಿ ಜರ್ನಿ ಬಗ್ಗೆನೇ ಬರ್ತೀನಿ. ಸಾಕಷ್ಟು ಕಷ್ಟಗಳನ್ನೆಲ್ಲ ಅನುಭವಿಸಿ ತಾನೊಂದು ಸ್ವಉದ್ಯೋಗ ಕಟ್ಕೋಬೇಕು, ಆ ಪರಿಕಲ್ಪನೆ ಹೇಗೆ ಪ್ರಾರಂಭ ಆಯಿತು ಮೇಡಮ್ ನಿಮಗೆ ಅಂತ ಹೇಳಿ? ಪರಿಕಲ್ಪನೆ ಅಂದರೆ ಸ್ವಉದ್ಯೋಗ ಮಾಡಲೇಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಇರಲಿಲ್ಲ. ನಮ್ಮ ತಂದೆ ಡೆತ್ ಆಗಿತ್ತು, ನಾನು ಮಗನ ಕರ್ಕೊಂಡು ಹೋದ ಅವ್ರಿಗೆ ವಾಪಸ್ ಬಂದಿದ್ದೆ. ನಾನು ಐಡಲ್ಲಾಗಿ ಕೂತ್ರೆ ನನಗೆ ಆ ನೆನಪುಗಳು ಅಥವಾ ನೋವುಗಳು ಕಾಡ್ಬೋದು ಅಂತ ನನ್ನ ತಮ್ಮಂದರು ನನ್ನ ಎಂಗೇಜ್ ಮಾಡೋಕ್ಕೆ ಕ್ರಾಫ್ಟ್ ಎಲ್ಲ ನನಗೆ ಬೈ ಬರ್ತು. ನಮ್ಮ ಮನೇಲಿ ಕ್ರಾಫ್ಟ್ ಆಗಲಿ ಫುಡ್ ಪ್ರಾಡಕ್ಟ್ಸ್ ಆಗಲಿ ಎಲ್ಲವುದು ನಮಗೆ ಬೈ ಬರ್ತು ಬಂದಿರೋದು. ಸೊ ಯಾವುದ್ರೆಲ್ಲರೂ ಇನ್ವಾಲ್ವ್ ಮಾಡಬೇಕು ಅಂಥೇಳಿ ಈಗ ನಮ್ಮ ಮನೆಗಳಲ್ಲಿ ಮದುವೆ ಮನೆ ಡೆಕೋರೇಷನ್ಸ್ ಐಟಮು ಅಂಥದ್ದನ್ನ ಎಲ್ಲ ತುಂಬ ಮಾಡ್ತಿದ್ವಿ. ಅದ್ರ ಮೂಲಕ ಇದು ಸ್ಟಾರ್ಟ್ ಆಯಿತು. ಬೇಸಿಕಲಿ ಅದು ಶುರು ಆಗಿದ್ದು. ಓಕೆ ಓಕೆ. ನೀವು ಮೊದಲು ಉದ್ಯೋಗ ಯಾವುದನ್ನು ಪ್ರಾರಂಭ ಮಾಡಿದ್ದು ಮ್ಯಾಮ್ ಅಂತ? ಇದನ್ನೇ, ಅಂದರೆ ಈ ಕ್ರಾಫ್ಟ್ ಐಟಮ್ ಮಾಡೋದು, ಹೇಳ್ಕೊಡೋದು, ಅದನ್ನು ನಾನು ಮನೆಯಲ್ಲೇ ಮಾಡ್ತಿದ್ದೆ. ನನ್ನ ತಂದೆ ಹೋದಾಗ ನಾನು ವಾಪಸ್ ಬಂದಿದ್ದೆ. ತೀರ್ಥಹಳ್ಳಿಲಿ ನನಗೊಂದು ಮನೆ ಮಾಡಿಕೊಟ್ಟಿದ್ರು. ಅಲ್ಲಿ ನಾನು ನನ್ನ ಮಗ ಅವಾಗ ಶಿಶು ಮಂದಿರಕ್ಕೆ ಹೋಗ್ತಿದ್ದ. ಅಲ್ಲಿ ನಾನು ಈ ಕ್ರಾಫ್ಟನ್ನೆಲ್ಲ ಕಲಿಸೋದು. ಅವಾಗ ಅಂದರೆ ಯೂಟ್ಯೂಬ್ ಎಲ್ಲ ಇರಲಿಲ್ಲ, ಅದರಿಂದ ತುಂಬ ಜನ ಬರ್ತಿದ್ರು. ಬೆಳಗ್ಗೆ 8 ಗಂಟೆಗೆ ನಾನು ಎಲ್ಲ ಕೆಲಸ ಮಾಡಿ ಕೂತ್ರೆ ರಾತ್ರಿ 8 ಗಂಟೆವರೆಗೂ ನನ್ನ ಕ್ಲಾಸಸ್ ನಡೀತಾ ಇತ್ತು. ಆ ಲೆವೆಲ್ಲಿ ಕ್ಲಾಸ್, ಅದು ಶುರು ನಂದು. ಓಕೆ ಓಕೆ. ಅಂದರೆ ಅಷ್ಟು ಕಷ್ಟದ ದಿನಗಳಲ್ಲೂ ಕೂಡ ತಾನೊಂದು ಧೈರ್ಯವಾಗಿ ನಿಲ್ಲೋದು. ಈಗ ಸಹಜವಾಗಿ ಎಲ್ಲರೂ ಕೂಡ ಹೆಣ್ಮಕ್ಳು ಏನೋ ಒಂದು ಪ್ರಾಬ್ಲಮ್ ಆದರೂ ಕೂಡ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ಅನ್ಕೊಂತಾರೆ. ತಾವು ಎಲ್ಲವನ್ನ ಎದುರಿಸಿ ಇವತ್ತು ಸ್ವಉದ್ಯೋಗನ ಕಟ್ಕೊಂಡಿದ್ದೀರಾ. ಒಂದು ಡೈವರ್ಟ್ ಆಗಬೇಕಾದ ಅನಿವಾರ್ಯತೆ ಇರುತ್ತೆ. ಅದು ಹೇಗೋ ಗೊತ್ತಿಲ್ಲ, ನನ್ನೊಳಗೆ ಅದೊಂದು ಸ್ವಭಾವ ನನಗಿತ್ತು. ಅಂದರೆ ಯಾವುದೇ ಏನೇ ಬಂದರೂ ಅದನ್ನು ಡೈವರ್ಟ್ ಮಾಡ್ಕೊಳಕ್ಕೆ ಓದು ಬರಹ ಈ ಕ್ರಾಫ್ಟ್ ಐಟಮ್ಸ್ಗಳು ಇಂಥದಕ್ಕೆ ನಾನು ಡೈವರ್ಟ್ ಆಗ್ತಿದ್ದೆ. ಪದ್ಮಜ ಜೋಯಿಶ್ ಮೇಡಮ್ ಬರೀ ಬಿಸ್ನೆಸ್ ಅಲ್ಲದೆ ಲೇಖಕಿ ಕೂಡ ಹೌದು. ಸಾಕಷ್ಟು ಕಲೆಗಳನ್ನು ಕರಗತ ಮಾಡ್ಕೊಂಡಿದ್ದಾರೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಹೌದು, ನನಗೆ ರೈಟಿಂಗು ಒಂದು ಹೈಸ್ಕೂಲ್ ಲೆವೆಲಿಂದ ನಾನು ಬರಿತಾ ಇದ್ದೆ. ಬಟ್ ಆವಾಗಿನ ಒಂದು ವಾತಾವರಣಕ್ಕೆ ನಮ್ಮಂಥ ಸಾಂಪ್ರದಾಯಿಕ ಕುಟುಂಬಗಳಲ್ಲಿ ಬರೆಯೋದು ಅನ್ನೋದು ಒಂದಷ್ಟು ಫೋಕಸ್ ಮಾಡುವಂಥ ವಿಷಯ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಮನೇಲಿ ಪ್ರೆಷರ್ ಇರ್ತಿತ್ತು ಹೊರಗಡೆ ಫೋಕಸ್ ಆಗಲಿಕ್ಕೆ. ಸೊ ಈ ಕ್ರಾಫ್ಟ್ ಅನ್ನೋದು ನಮಗೆ ಹುಟ್ಟಿನಿಂದ ಹತ್ತಿ ಎಳೆ ಮಾಡೋದು, ಉಲ್ಲನ್ನು ಹಾಕೋದು, ಬುಟ್ಟಿ ಹಣಿಯೋದು, ಇಂಥದ್ದು ಎಲ್ಲವೂ ನಮಗೆ ಕ್ರಾಫ್ಟು ಮನೇಲೇ ಕಲ್ತಿರೋದು ನಾವು. ಆದ್ದರಿಂದ ಅದು ನಮಗೆ ಎಲ್ಲೋ ಒಂದು ಕಡೆ ಅದು ಎಂಗೇಜ್ ಆಗ್ತಿತ್ತು. ಇಲ್ಲ ಮದುವೆ ಮನೆಗಳು ಅದು ಇದು ಅಂತ ಹೇಳಿ ನಾವು ಅವ್ರಿಗೆ ಮಾಡಿಕೊಡು ಇವ್ರಿಗೆ ಮಾಡಿಕೊಡು, ಫಸ್ಟ್ ಅದು ಫ್ರೀ ಸರ್ವಿಸೇ ಆಗಿರ್ತಿತ್ತು. ಆಮೇಲೆ ನಂತರ ನಮ್ಗೆ ಅನಿವಾರ್ಯ ಆದಾಗ ಹೊಟ್ಟೆ ಪಡಾಯ್ತು. ಈ ಗಾರ್ಡನಿಂಗ್ ಆಗಲಿ, ಇದು ಕ್ರಾಫ್ಟ್ ಹ್ಯಾಂಡ್ಮೇಡ್ ವಸ್ತುಗಳು ಮಾಡೋದಾಗಲಿ, ಇದೆಲ್ಲ ಒಂದು ಖುಷಿ ಇರಬೇಕು. ನಮಗೆ ಆಸೆ ಶ್ರದ್ಧೆ ಇದ್ದರೆ ಯಾವುದೇ ಕೆಲಸನೂ ನಮಗೆ ಕಷ್ಟ ಆಗಲ್ಲ. ಸಂಕಲ್ಪ ಶಕ್ತಿ ಇದ್ದರೆ ಯಾವ ರಿಸ್ಕು ಅಂತಲೂ ಯಾವುದೂ ಅನಿಸಲ್ಲ ನಮಗೆ. ಮ್ಯಾಮ್, ಈ ಎಳ್ಳು ಬೆಲ್ಲದ ಪ್ರೊಡಕ್ಷನ್ಗೆ ಎಷ್ಟು ತಿಂಗಳಾಯಿತು ನೀವು ಪ್ರಾರಂಭ ಮಾಡಿ? ಎಲ್ಲೆಲ್ಲಿ ತಮ್ಮ ಪ್ರಾಡಕ್ಟ್ಗಳು ಹೋಗ್ತಾ ಇದೆ, ಎಷ್ಟು ಕಡೆ ರೀಚ್ ಆಗಿದೆ ಇದುವರೆಗೂ? ಇದು ಡಿಸೆಂಬರ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ನನಗೆ ಲಾಸ್ಟ್ ಇಯರಿಂದ ಒಂದು 50-60 kg ನನಗೆ ಆರ್ಡ್ರ್ ಇರ್ತಿತ್ತು. ಇದರಲ್ಲಿ ನಾನು ಶುರು ಮಾಡಿದ್ದು. ಸಂಕ್ರಾಂತಿ ಹಬ್ಬ ಬೇಸಿಕಲಿ ಒಂಥರ ಖುಷಿ ಹಂಚೋ ಹಬ್ಬ ಅಂತ ನನಗೂ ಅದು ಇಷ್ಟ ಆಗ್ತಿತ್ತು. ಸುಮ್ಮನೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಶ್ರೀಕಾಂತ್ ಅವರು, ಕಾಂಗ್ರೆಸ್ ಲೀಡರ್ ಅವರು, ಶಿವಮೊಗ್ಗದವರು, ಕಾಂತಣ್ಣ ಬಂದರು, ಕೇಳಿದ್ರು. ನಾವು ಹಾಕಿದ್ದನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಿರೋದು ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದ್ರಿಂದನೇ ಜಾಸ್ತಿ ನನಗೆ ಆರ್ಡ್ರ್ ಸಿಕ್ಕಿರೋದು. ಸೊ ಅವರು ಬಂದರು, ಇಲ್ಲ ನನಗೆ ಹೀಗೆ 1 ಕ್ವಿಂಟಲ್ ಗಟ್ಟಲೆ ಬೇಕು ಅಂತ ಅವರು ಕೇಳಿದಾಗ ನಾವು ಸಡನ್ಲಿ ಅದು ನಮಗೂ ಏನದ್ರದ್ದು ಹೀಗೆ ಇರುತ್ತೆ ಅನ್ನೋದ್ರದ್ದು ಐಡಿಯಾ ಇರಲಿಲ್ಲ. ಈಗ ಮಾಡಿದ ಮೇಲೆ ನಮ್ಗೆ ಅನುಭವ ಬಂದಿದ್ದು, ಆ ಅನುಭವ ನಮಗೆ ಖುಷಿ ಕೊಡ್ತಾ ಇದೆ. ಹಾಗಾಗಿ ಅದನ್ನು ಅವರು ಮನೆಗೆ ಬಂದು ಕೇಳಿದಾಗ ಓಕೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ವಿ. ಎಲ್ಲರೂ
ತಾವಾಗೆ ಬಂದು ಜೊತೆ ಆದರು ನನಗೆ ಒಂದು ಸ್ವಲ್ಪ ಜೊತೆಗೆ ನಿಂತರು, ಪೃಥ್ವಿ ಸೌಮ್ಯ ಆಗಲಿ ನಿರೀಕ್ಷಾ ಆಗಲಿ ಎಲ್ಲ. ಹಾಗಾಗಿ ಇದು ಒಂಥರ ಸೌಹಾರ್ದವಾಗಿ ಮನೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಕೂಡ ಅಷ್ಟು ಬಾಂಡಿಂಗ್ ಆಗಿದ್ದೀರಾ. ಅವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ರು ಮ್ಯಾಮ್ ನಿಮಗೆ ಅಂತ? ತುಂಬ ಸಪೋರ್ಟಿವ್. ನಾನು ಫಸ್ಟ್ ಒಂದು 50-60 kg ಮಾಡಬೇಕು ಅಂದಾಗಲೂ ಪೃಥ್ವಿ ಸೌಮ್ಯ ಅವ್ರಿಗೆ ಫೋನ್ ಮಾಡಿದೆ, ಬನ್ನಿರಿ ಒಂಚೂರು ಅಂತ. ಬಂದರು ಅವ್ರುಗಳು, ಬಂದು ಅವರು ಶುರು ಮಾಡಿಕೊಂಡ್ರು. ನಿರೀಕ್ಷಾ ಅವಳು ರಜೆ ಇದ್ದಿದ್ದರಿಂದ ಕಾಫಿ ಹಣ್ಣು ಕುಯ್ಯೋದಿತ್ತು ಅವ್ರ ಮನೆಯಲ್ಲಿ, ಪಾಪ ಅವ್ರ ಮನೆಯದೇ ಕೆಲಸ ಬಿಟ್ಟು ಬಂದ್ಲು ಅವಳು. ಸೊ ಎಲ್ಲರೂ ಕುತ್ಕೊಂಡು ಒಂಥರ ಮಾಡಬೇಕಾದ್ರೆ ಈ ಬೆಲ್ಲ ಹೆಚ್ಚೋದಾಗಲಿ ಇನ್ನೊಂದಾಗಲಿ ಖುಷಿ ಅನಿಸ್ತಿತ್ತು. ಬಟ್ ನಮಗೆ ಸ್ಟಾರ್ಟಿಂಗಲ್ಲಿ 5 ಕ್ವಿಂಟಾಲ್ ಅಂದಾಗ ಅದಕ್ಕೆ ಒಂದೊಂದು ಕ್ವಿಂಟಾಲು ಒಂದೊಂದು ಹೆಚ್ಚಬೇಕಾಗತ್ತೆ. ಕೊಬ್ಬರಿ ಆಗಲಿ ಬೆಲ್ಲ ಆಗಲಿ ಹೆಚ್ಚೋ ಟಾಸ್ಕ್ ಇರುತ್ತೆ ನಮ್ಗೆ. ಅದು ನಾವು ಬೆಲ್ಲ ಹೆಚ್ಚಿದ್ವಿ, ನಾವು 5 ಜನ ನಾವು 1 ಕ್ವಿಂಟಾಲ್ ಬೆಲ್ಲ ಹೆಚ್ಚಿದ್ದೀವಿ. ನಾವು ಹೆಚ್ಚಿದ್ರ ಮೇಲೆ ನಮಗೆ ಸ್ವಲ್ಪ ಅವಾಗ ಅದ್ರ ಸ್ಟ್ರೇನ್ ಗೊತ್ತಾಯಿತು. ಆಮೇಲೆ ಕೊಬ್ಬರಿಗೆ ಶೇಂಗಾಕ್ಕೆ ಎಲ್ಲ ನಾವು ಸ್ವಲ್ಪ ಲೇಬರ್ನು ತೊಗೊಂಡು ಇದನ್ನೀಗ ಆಲ್ಮೋಸ್ಟ್ 80% ವರ್ಕ್ ಕಂಪ್ಲೀಟ್ ಆಗಿದೆ ನಮ್ಮದು. ಇನ್ ಪ್ಯಾಕಿಂಗ್ ನಡೀತಾ ಇದೆ ಈಗ. ಮ್ಯಾಮ್, ಮೊದಲಿಗೆ ಆಲೋಚನೆ ಮಾಡಿದಾಗ ಸಹಜವಾಗಿ ಅನ್ಸೋದುಂಟು, ಇದು ಬೇಕಾ, ಇದು ಸಕ್ಸಸ್ ಆಗುತ್ತೆ, ತಮಗೆ ಏನು ಅನ್ಸುತ್ತೆ ಅದು ಅಂತ? ತಾವು ಯಾವ ರೀತಿ ಯೋಚನೆ ಮಾಡಿದ್ರ? ಯಾವತ್ತು ಆಗಲ್ಲ ಅಂತ ಯೋಚನೆ ಮಾಡಿದ್ರ ಅಥವಾ ಇಲ್ಲ? ನಾವೊಂದು ಕೆಲಸ ಅಂತ ತಗೊಂಡ್ ಕೂಡಲೇ ಟಾಸ್ಕ್ ಹೇಗಿದ್ರು ನಾವು ರಿಸ್ಕ್ ತಗೊಂಡು ಕಂಪ್ಲೀಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿರುತ್ತೆ. ಹೇಗೆ ಅಂದರೆ ಕೊಬ್ಬರಿ ಕಟ್ ಮಾಡಬೇಕಾದಾಗ ನಾವು ಒನ್ ಡೇ ಬೆಳಗಿನ ಜಾವ 4 ಗಂಟೆವರೆಗೂ ನಾವು ಮಾಡಬೇಕಾಯ್ತು ವರ್ಕು. ಒನ್ ಡೇ ಫುಲ್ಲು ಮಾಡಿದ್ದೀವಿ, ಡೇ ಆ್ಯಂಡ್ ನೈಟ್ ಮಾಡಿದ್ದೀವಿ ನಾವು. ಅದೊಂಥರ ಅಂತ ತಲಾಟೆ ಮಾಡ್ಕೊಂಡು ತಮಾಷೆ ಮಾಡಿಕೊಂಡು ಎಲ್ಲ ಒಂದು ಒಟ್ಟಾಗಿ ಮಾಡ್ಬೇಕಾದ್ರೆ ಖುಷಿ ಕೊಡುತ್ತೆ. ಅನುಭವ ಒಂಥರ ತುಂಬ ಖುಷಿ ಕೊಡ್ತು. ಲಾಭ ನಷ್ಟದ್ದು ನಮಗೆ ಮುಗಿದ ಮೇಲೆ ಗೊತ್ತಾಗುತ್ತೆ, ಬಟ್ ಅನುಭವ ಅಂತೂ ತುಂಬ ಗಮ್ಮತ್ತಾಗಿತ್ತು. ನಮಸ್ತೆ, ನಾನು ನಿರೀಕ್ಷಾ ಅಂತ. ನನ್ನ ಊರು ಚಿಕ್ಕಮಗಳೂರು. ಕಾನ್ಸೆಪ್ಟ್ ತುಂಬ ಯೂನಿಕ್ ಆಗಿ ಮತ್ತು ಒಂದು ಒಳ್ಳೆಯ ರೀತಿಯ ಕಾನ್ಸೆಪ್ಟನ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಗೃಹಿಣಿಯರು ಮನೆಯಲ್ಲಿ ಕೂತು ಒಂದೊಳ್ಳೆ ರೀತಿಯ ಕೆಲಸನ ಮಾಡ್ಬೋದು, ಅವ್ರನ್ನ ಬಿಸ್ನೆಸ್ನ ಅವರು ರನ್ ಮಾಡ್ಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದನ್ನ ಇದರಿಂದ ನಾವು ಕಲಿಬೋದು. ಹಾಗೆ ಮೋದಿಯವರ ಒಂದು ಯೋಚನೆ ಪ್ರಕಾರ ನಾವು ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಯೋಜನೆ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ ಸ್ವಾವಲಂಬಿಯಾಗಿ ನಾವು ಮನೆಯಲ್ಲಿ ಏನೇನು ಆಗುತ್ತೆ, ನಮ್ಮ ಕೈಲಿ ಆಗೋವಂಥ ಪ್ರಾಡಕ್ಟ್ಸ್ನ ನಾವು ಪ್ರಿಪೇರ್ ಮಾಡಿ ಬೇರೆ ಕಡೆ ಕಳಿಸೋದಾಗಲಿ, ಹೆಣ್ಮಕ್ಳು ಅವರ ಒಂದು ದುಡಿಮೆನ ಅವರಾಗಿ ಕಂಡುಕೊಳ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆಯ ರೀತಿಯ ಸ್ಟಾರ್ಟ್ ಆಗಿದೆ. ಮತ್ತು ಇದರಿಂದ ತುಂಬ ಇನ್ಸ್ಪೈರ್ ಆಗುವಂಥ ಸಿಚುವೇಶನ್ಸ್ ಕೂಡ ನಾವು ಕಂಡುಕೊಂಡಿದ್ದೀವಿ. ಯಾರೋ ಗೊತ್ತಿಲ್ಲದೆ ಇರೋರ ಜೊತೆ ನಾವು ಜಾಯ್ನ್ ಆಗಿ ಒಂದು ಫ್ಯಾಮಿಲಿಯಾಗಿ ಒಂದೊಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಆಗುತ್ತೆ. ಒಂದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ನಾವು ಈ ಪ್ರಾಡಕ್ಟ್ಸ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಾವೆಲ್ಲ ಸೇರಿಕೊಂಡು ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇದು ನಮ್ಮದು ಸಾಂಪ್ರದಾಯಿಕವಾಗಿ ನಾವು ಹಳ್ಳಿಲಿ ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇರೋದು. ಚಳಿಗಾಲದಲ್ಲಿ ಸಂಕ್ರಾಂತಿ ಟೈಮಲ್ಲಿ ಎಳ್ಳು ಬೆಲ್ಲ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ, ಅಂದರೆ ಚರ್ಮ ಹೊಡಿತಾ ಇರುತ್ತಲ್ಲ ಅದಕ್ಕೋಸ್ಕರ ಕೊಬ್ಬು ಬೆಲ್ಲ ಬಾಡಿಗೆ ಚರ್ಮಕ್ಕೆ ಅದಕ್ಕೆ ಎನರ್ಜಿ ಕೊಡುತ್ತೆ. ಅದರಿಂದ ಚಳಿಗಾಲದಲ್ಲಿ ನಮ್ಮ ಬಾಡಿ ರಿಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.